ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಬ್ರಹ್ಮ ವಿಷ್ಣು ಮಹೇಶ್ವರ ಜಪಿಸಿದ ಈ ಮಹಾಮಂತ್ರವನ್ನ ಪಠಿಸಿ ಜೀವನದಲ್ಲಿ ಬೇಕಾದ್ದನ್ನ ಪಡ್ಕೊಳ್ಬಹುದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇವಾಗ ಆ ಮಹಾನ್ ಮಂತ್ರದ ಬಗ್ಗೆ ತಿಳಿಸ್ತೀವಿ. ಅದಕ್ಕೂ ಮುನ್ನ ದೇವರ ಒಂದು ಕಥೆಯನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಒಮ್ಮೆ ಭಗವಾನ್ ಶಿವನು ದೇವರ ನಾಮ ಜಪಿಸ್ತಾ ಧ್ಯಾನದಲ್ಲಿ ಕುಳಿತಿದ್ರಂತೆ. ತಾಯಿ ಪಾರ್ವತಿ ಶಿವನ ಬಳಿ ಬಂದು, ಹೇ ಭಗವಂತ, ನೀವು ಹಗಲು ರಾತ್ರಿ ಧ್ಯಾನದಲ್ಲಿ ಏನ್ ಮಾಡ್ತೀರಿ? ನೀವು ಯಾರ ಹೆಸರನ್ನ ಜಪಿಸ್ತೀರಿ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರಿಸಿದ ಶಿವನು, ನನ್ನ ಆರಾಧ್ಯ ದೈವ ಶ್ರೀರಾಮ, ನಾನು ಅವರ ಹೆಸರನ್ನ ಹಗಲು ರಾತ್ರಿ ಜಪಿಸ್ತೇನೆ ಅಂತ ಹೇಳಿದ್ರಂತೆ. ಇದನ್ನ ಕೇಳಿ ಪಾರ್ವತಿ ಸಂದೇಹದಿಂದ, ಸರಿ, ನಾವು ರಾಮನ ಬಳಿಗೆ ಹೋಗೋಣ ಅಂತ ಅಂದ್ಲಂತೆ. ಶ್ರೀರಾಮನ ಬಳಿ ಹೋಗಿ, ಭಗವಾನ್ ರಾಮ, ನೀವು ಯಾರ ನಾಮವನ್ನ ಜಪಿಸ್ತೀರಿ ಅಂತ ಕೇಳಿದಾಗ ಶ್ರೀರಾಮನು, ನಾನು ಭಗವಾನ್ ಶಂಕರನನ್ನ ಜಪಿಸ್ತೇನೆ, ನಾನು ಶಿವನ ನಾಮವನ್ನ ಜಪಿಸ್ತೇನೆ. ಯಾರಾದ್ರೂ ಶಿವನನ್ನ ಪೂಜಿಸದೆ ನನ್ನನ್ನ ಪೂಜಿಸಿದ್ರೆ ಅದು ನನಗೆ ಸ್ವೀಕಾರಾರ್ಹವಲ್ಲ ಅಂತ ಉತ್ತರಿಸಿದ್ರಂತೆ. ಇದನ್ನ ಕೇಳಿ ಪಾರ್ವತಿಗೆ ಮತ್ತಷ್ಟು ಅಚ್ಚರಿ ಆಯ್ತು. ಶಿವನು ರಾಮನನ್ನ ಸ್ತುತಿಸ್ತಾರೆ, ಹಾಗೇನೆ ರಾಮ ಶಿವನನ್ನ ಸ್ತುತಿಸ್ತಾರೆ. ಹಾಗಿದ್ರೆ ವಿಷ್ಣು ಭಗವಂತ ಯಾರ ನಾಮವನ್ನ ಸ್ತುತಿಸ್ತಾರೆ ಅಂತ ಕೇಳಿದ್ರಂತೆ. ಪಾರ್ವತಿ ಪ್ರಶ್ನೆಗೆ ಉತ್ತರಿಸಿದ ವಿಷ್ಣು, ನಾನು ಬ್ರಹ್ಮನನ್ನ ಸ್ತುತಿಸುವುದಾಗಿ ತಿಳಿಸ್ತಾರೆ. ಬ್ರಹ್ಮನ ಬಳಿ ಹೋಗಿ, ನೀವು ಯಾರ ನಾಮವನ್ನ ಜಪಿಸ್ತೀರಿ ಬ್ರಹ್ಮದೇವ ಅಂತ ಕೇಳಿದಾಗ ಬ್ರಹ್ಮ ಭಕ್ತಿಯಿಂದ ನಾನು ಶಿವನನ್ನ ಜಪಿಸ್ತೇನೆ ಅಂತ ಹೇಳಿದ್ರಂತೆ. ಇದನ್ನೆಲ್ಲ ಕೇಳಿ ಪಾರ್ವತಿ ದೇವಿಗೆ ಅಚ್ಚರಿಯಾಗಿತ್ತು. ಎಲ್ಲಾ ದೇವರುಗಳು ನಾನು ಶಿವನನ್ನ ಜಪಿಸ್ತೇನೆ, ನಾನು ರಾಮನನ್ನ ಜಪಿಸ್ತೇನೆ, ನಾನು ವಿಷ್ಣುವನ್ನ ಜಪಿಸ್ತೇನೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಲ್ಲರೂ ಜಪಿಸುತ್ತಿರುವ ಮಹಾಮಂತ್ರ ಯಾವುದು ಅಂತ ಎಲ್ಲರಲ್ಲೂ ಕೇಳಿಕೊಂಡ್ರು ಪಾರ್ವತಿ ದೇವಿ. ಎಲ್ಲರೂ ಜಪಿಸ್ತಾ ಇರುವ ಮಂತ್ರ ಒಂದೇ, ಆದ್ರೆ ಎಲ್ಲರೂ ಹೇಳುತ್ತಿರುವಂತಹ ಹೆಸರು ಬೇರೆ ಬೇರೆ. ಹಾಗಿದ್ರೆ ಈ ಮಂತ್ರ ಯಾವುದು ಅಂತಂದಾಗ ಶಿವ ಮುಗುಳ್ನಗ್ತಾರೆ. ಇದನ್ನ ನೋಡಿ ಪಾರ್ವತಿ ದೇವಿಗೆ ಮತ್ತಷ್ಟು ಸಂಶಯ ಮೂಡುತ್ತೆ. ಪಾರ್ವತಿಯ ಮುಖ ನೋಡಿ ಶಿವನು, ದೇವಿ ಪಾರ್ವತಿ, ಈಗ ನಾನ್ ಹೇಳ್ತಾ ಇರೋದನ್ನ ಎಚ್ಚರಿಕೆಯಿಂದ ಆಲಿಸಿ ಅರ್ಥ ಮಾಡಿಕೊಳ್ಳುವಂತೆ ಹೇಳಿದ್ರು. ನಂತರ ದೇವಿ, ನಾವು ರಾಮನನ್ನ ಪೂಜಿಸೋದಿಲ್ಲ, ಕೃಷ್ಣನನ್ನ ಪೂಜಿಸೋದಿಲ್ಲ, ಬ್ರಹ್ಮನನ್ನ ಪೂಜಿಸೋದಿಲ್ಲ, ನನ್ನನ್ನು ಪೂಜಿಸೋದಿಲ್ಲ. ನಾವೆಲ್ಲರೂ ಒಂದೇ ಮಹಾಮಂತ್ರವನ್ನ ಜಪಿಸ್ತೇವೆ. ಆ ಮಹಾಮಂತ್ರವು ಎಲ್ಲಾ ಜೀವಿಗಳಲ್ಲಿ, ಎಲ್ಲಾ ಜೀವಿಗಳಲ್ಲೂ ಇದೆ. ಆ ಮಹಾಮಂತ್ರವು ಈ ಭೂಮಿಯ ಮೇಲೆ ವಾಸಿಸುವ ಎಲ್ಲಾ ಜನರಲ್ಲಿ ಹರಿಯುತ್ತಲೇ ಇರುತ್ತೆ. ಆದ್ರೆ ಯಾರು ಅದನ್ನ ಜಪಿಸೋದಿಲ್ಲ. ಪ್ರತಿಯೊಂದು ಕಣದಲ್ಲೂ ಇರುವಂತಹ ಆ ಮಹಾಮಂತ್ರದ ಬಗ್ಗೆ ಜನರಿಗೆ ತಿಳಿದಿಲ್ಲ. ಇಡೀ ವಿಶ್ವವನ್ನ ಸೃಷ್ಟಿಸಿದ ಮಹಾಮಂತ್ರ ಇದು. ನಾವೆಲ್ಲರೂ ಆ ಮಹಾಮಂತ್ರವನ್ನ ಧ್ಯಾನಿಸ್ತಾನೆ ಇರ್ತೇವೆ. ಆ ಮಹಾಮಂತ್ರವನ್ನ ಧ್ಯಾನಿಸೋದ್ರಿಂದ ಮಾತ್ರ ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನ ಪೂರೈಸಬಹುದು. ಒಬ್ಬ ವ್ಯಕ್ತಿಯು ದೇವರನ್ನ ಪಡಿಬಹುದು ಮತ್ತು ಎಲ್ಲಾ ದೇವರುಗಳೊಂದಿಗೆ ಒಂದಾಗಬಹುದು. ತನ್ನ ಎಲ್ಲಾ ಆಸೆಗಳನ್ನ ಪೂರೈಸಿಕೊಳ್ಳಬಹುದು. ಈ ಮಹಾಮಂತ್ರವನ್ನ ಜಪಿಸುವ ವ್ಯಕ್ತಿಯು ಎಲ್ಲಾ ವೇದಗಳನ್ನ, ಎಲ್ಲಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂತಾಗುತ್ತೆ. ಎಲ್ಲವನ್ನೂ ಕಲಿತವನಾಗಿರ್ತಾನೆ, ಎಲ್ಲವನ್ನೂ ಅರ್ಥ ಮಾಡಿಕೊಳ್ತಾನೆ ಅಂತಾರೆ ಶಿವ. ಇದನ್ನ ಕೇಳಿ ಪಾರ್ವತಿ ದೇವಿ, ಹಾಗಿದ್ರೆ ಆ ಮಹಾಮಂತ್ರ ಯಾವುದು, ಅದು ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ಶಿವನು, ಉಸಿರು ಎಲ್ಲಾ ಜೀವಿಗಳಲ್ಲಿ ಸಮಾನವಾಗಿರುವಂತಹ ವಸ್ತುವಾಗಿದೆ. ಉಸಿರು ಜೀವನದುದ್ದಕ್ಕೂ ಜೊತೆಯಾಗಿರುತ್ತೆ. ಒಬ್ಬ ಮನುಷ್ಯ ಜನಿಸಿದ ತಕ್ಷಣ ಅವನಿಗೆ ಉಸಿರು ನೀಡಲಾಗುತ್ತೆ.
ಆತನ ಉಸಿರು ನಿಂತ್ರೆ ಆತ ಸತ್ತಂತೆ. ಅದೇ ಉಸಿರು ನಮ್ಮೆಲ್ಲರ ಒಳಗೆ, ಎಲ್ಲಾ ದೇವರುಗಳ ಒಳಗೆ ಇದೆ. ಆದ್ರಿಂದ ಆ ಉಸಿರೇ ಮಹಾಮಂತ್ರ ಅಂತ ಹೇಳ್ತಾರೆ ಶಿವ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇವಾಗ ನಿಮಗೂ ಅನ್ಸಿರಬಹುದಲ್ವಾ, ಉಸಿರಾಟವು ಮಹಾಮಂತ್ರವಾಗೋದು ಹೇಗೆ? ಎಲ್ಲೋ ಪುಸ್ತಕಗಳಲ್ಲಿ ಬರೆದ ಸಾಲು ನೆನಪಿದ್ಯಾ? ಕಲ್ಲಿನ ಗುಡಿಯೊಳಗೆ ದೇಗುಲ ಮಸೀದಿಯಲ್ಲಿ ದೇವರಿಲ್ಲ, ಆತ ನಿಮ್ಮೊಳಗೆ ಇದ್ದಾನೆ ಅನ್ನೋದು. ಹೌದು, ನಿಮ್ಮ ಉಸಿರಿನಲ್ಲಿ ದೇವರಿದ್ದಾನೆ. ಆ ಉಸಿರೇ ಈ ಜಗತ್ತಿನ ಮಹಾಮಂತ್ರ. ಈಗ ನೀವು ಮಹಾಮಂತ್ರವು ಎಲ್ಲಿದೆ ಅಂತ ತಿಳ್ಕೊಂಡಿದ್ದೀರಿ. ಈಗ ನೀವು ಆ ಉಸಿರನ್ನ ಧ್ಯಾನಿಸಿದಾಗ ಅಥವಾ ಉಸಿರಿನ ಜೊತೆ ಒಂದಾದ್ರೆ ಆ ಮಹಾಮಂತ್ರವು ಕಾಣಿಸ್ಕೊಳ್ಳುತ್ತೆ. ಆ ಮಹಾಮಂತ್ರ ಕಾಣಿಸ್ಕೊಂಡ ನಂತರ ಅದು ಏನು ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಆದ್ರೆ ಈ ಮಹಾಮಂತ್ರವನ್ನ ಹೇಳೋದಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ನೀವು ಈ ಮಂತ್ರಕ್ಕೆ ಯಾವುದೇ ಹೆಸರನ್ನ ನೀಡಬಹುದು, ಆದ್ರೆ ಅದು ಮಹಾಮಂತ್ರವಾಗಿರೋದ್ರಿಂದ ಅದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಅನುಭವಿಸಬಹುದು. ಆದ್ರೆ ಈಗ ನೀವು ಉಸಿರಾಟದ ಬಗ್ಗೆ ಹೇಗೆ ಧ್ಯಾನ ಮಾಡ್ತೀರಿ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ? ನೀವು ಉಸಿರಾಟ ಮಾಡುವ ಅನುಭವ ನಿಮಗೆ ಆಗುತ್ತೆ ಅಲ್ವಾ? ಉಚ್ಛ್ವಾಸ ನಿಶ್ವಾಸ ಎಲ್ಲ ಅನುಭವ ಆಗುತ್ತೆ. ನೀವೀಗ ನಿಶ್ಶಬ್ದ ಸ್ಥಳದಲ್ಲಿ ಕುಳಿತು ಕಣ್ಣು ಮುಚ್ಚಿ ನಿಮ್ಮ ಮನಸ್ಸು ಏಕಾಗ್ರತೆ ಉಸಿರಾಟದ ಮೇಲಿರಲಿ. ಮನಸ್ಸು ಎಲ್ಲೂ ಓಡಾಡದಂತೆ ನೋಡ್ಕೊಳ್ಳಿ. ಈಗ ದೀರ್ಘವಾಗಿ ಉಸಿರಾಡಿ. ಈಗ ನಿಮಗೆ ಪ್ರತಿ ಉಸಿರಾಟದಲ್ಲಿ ಸೋಹಂ ಎನ್ನುವ ಮಂತ್ರ ಕೇಳಿ ಬರುತ್ತೆ. ಸೋಹಂ ಅಂದ್ರೆ ಶಕ್ತಿಯೊಂದಿಗೆ ಶಿವ ಅಂತ ಅರ್ಥ. ಉಸಿರಾಟದಲ್ಲಿ ಸೋಹಂ ಅಂತ ಕೇಳಿ ಬರೋದು ಸಾಮಾನ್ಯ. ನೀವು ಉಸಿರನ್ನ ಒಳಗಡೆ ತಗೊಳ್ಳುವಾಗ ಸೋ ಮತ್ತು ಉಸಿರನ್ನ ಹೊರಗಡೆ ಬಿಡುವಾಗ ಹಂ ಎನ್ನುವ ಶಬ್ದ ಕೇಳಿಸುತ್ತೆ. ಅಂದ್ರೆ ನಿಮ್ಮ ಉಸಿರಾಟದಲ್ಲಿಯೇ ಶಿವಶಕ್ತಿ ಇದ್ದಾರೆ ಅಂತ ಅರ್ಥ. ನೀವಿದನ್ನ ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ಬಂದ್ರೆ ನಿಮಗೆ ಶಿವ ಮತ್ತು ಶಕ್ತಿ ಎರಡೂ ಶಕ್ತಿಗಳು ಸಿಗುತ್ತವೆ. ಇದರಿಂದ ನಿಮ್ಮ ಆಸೆಗಳೆಲ್ಲ ಒಂದಾಗಿ ಈಡೇರ್ತಾ ಬರುತ್ತೆ. ನೀವು ನಿಮ್ಮ ಮೂರನೇ ಕಣ್ಣು ತೆರೆದುಕೊಂಡಾಗ, ಅಂತಂದ್ರೆ ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ ಇರುವಂತಹ ಮೂರನೇ ಕಣ್ಣನ್ನ ತೆರೆಯುವಂತೆ ಈ ಸೋಹಂ ಮಂತ್ರವನ್ನ ಧ್ಯಾನಿಸಿದ್ರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಮೂವರನ್ನು ಕೂಡ ನೀವು ಜಪಿಸಿದಂತೆ. ಹಾಗಾಗಿ ದಿನಕ್ಕೆ ಕೇವಲ 11 ಬಾರಿ ಸೋಹಂ ಮಂತ್ರವನ್ನ ಜಪಿಸೋದನ್ನ ಮರಿಬೇಡಿ. ಏಕಾಗ್ರತೆಯಿಂದ ನೀವು ಈ ಮಂತ್ರವನ್ನ ಅಭ್ಯಾಸ ಮಾಡಿದ್ರೆ ಸ್ವಯಂಚಾಲಿತವಾಗಿ ನೀವು ಎಲ್ಲಾ ಶಕ್ತಿಯನ್ನ ಪಡಿತೀರಿ. ಆದ್ರೆ ನೆನಪಿಡಿ, ಇದನ್ನ ಸುಲಭವಾಗಿ ಸಾಧಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ನೀವು ನಿಷ್ಠೆಯಿಂದ ಯಾವುದೇ ಅಡೆತಡೆಗಳು ನಿಮ್ಮನ್ನ ತಾಕದಂತೆ ಧ್ಯಾನ ಮಾಡಬೇಕು. ವೀಕ್ಷಕರೇ, ನೋಡಿದ್ರಲ್ವಾ? ಬ್ರಹ್ಮ, ವಿಷ್ಣು, ಮಹೇಶ್ವರ ಜಪಿಸಿದ ಈ ಮಹಾಮಂತ್ರವನ್ನ ಪಠಿಸಿ ಜೀವನದಲ್ಲಿ ಬೇಕಾದ್ದನ್ನ ಪಡ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.